ಗಾಯಕಿ ಮಂಗ್ಲಿ ವಿರುದ್ಧ ಈಗ ಒಂದು ಆರೋಪ ಕೇಳಿ ಬರ್ತಾ ಇದ್ದು, ಮಂಗ್ಲಿ ತಾನು ಬರ್ತ್ಡೇ ನೆಪದಲ್ಲಿ ಕೊಡ್ತಾ ಇದ್ದಂತ ಪಾರ್ಟಿಯಲ್ಲಿ ಗಾಂಜಾ ಸೇವಿಸಿದ್ದರು ಅನ್ನುವಂಥದ್ದು ಆರೋಪ. ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ತಾಲೂಕಿನ ಈರ್ಲಪಲ್ಲಿ ಅನ್ನುವಂಥ ಒಂದು ಪ್ರದೇಶ. ನಿನ್ನೆ ರಾತ್ರಿ ಬಹಳ ಜೋರಾಗಿ ಪಾರ್ಟಿಯನ್ನ ಕೊಟ್ಟಿದ್ರು ಗಾಯಕಿ ಮಂಗ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ ಈ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿರ್ತಾರೆ. ವಿದೇಶ ಮದ್ಯ ಹಾಗೆ ಗಾಂಜಾವನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದ್ದು ಅದರಲ್ಲಿ ಡ್ರಗ್ಸ್ ಬಳಕೆ ಆಗಿದೆ ಅನ್ನುವಂಥದ್ದು ಸಾಬೀತಾಗಿದೆ ಅಂತ ತಿಳಿದು ಬರ್ತಾ ಇದೆ. ಈ ವೇಳೆ ಗಾಂಜಾ ಬಳಕೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. 48 ಜನರಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದ್ದು 8 ಮಂದಿಗೆ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ನಡೆದಿರುವಂತಹ ಘಟನೆ. ಆಮೇಲೆ ಈ ರೀತಿಯಾದಂತ ಕೆಲ ರೈಡ್ಗಳು ಈಗ ಆಂಧ್ರದಲ್ಲೆಲ್ಲ ಬಹಳ ಹೆಚ್ಚಾಗಿ, ಅದರಲ್ಲೂ ಕೂಡ ಈ ತೆಲಂಗಾಣ ಭಾಗದಲ್ಲೆಲ್ಲ ಬಹಳ ಹೆಚ್ಚಾಗಿ ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ. ಸೆಲೆಬ್ರಿಟಿಗಳು ಮಾಡುವಂತ ಪಾರ್ಟಿಗಳ ಮೇಲೆ ಹೆಚ್ಚಿನ ಕಣ್ಣಿಟ್ಟಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗ ಮಂಗ್ಲಿ ಸರದಿ. ಗಾಯಕಿ ಮಂಗ್ಲಿ ತಮ್ಮ ಗಾಯನದ ಮುಖೇನವಾಗಿ ಒಂದ್ ರೀತಿ ಭಾರತದಾದ್ಯಂತ ಖ್ಯಾತಿ ಪಡೆದಂಥವ್ರು. ಕೇವಲ ಅವರು ಸೌತ್ ಇಂಡಿಯಾಕ್ಕೋ ಅಥವಾ ತೆಲುಗುಗೆ ಮಾತ್ರ ಸೀಮಿತ ಆಗಿಲ್ಲ. ಸೊ ಇದೇ ಮಂಗ್ಲಿ ಅವರ ಒಂದು ಬರ್ತ್ಡೇ ಪಾರ್ಟಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ರೈಡ್ ನಡೆದಿದೆ. ಆಗ ಅಲ್ಲಿ ಒಬ್ರು ಪೊಲೀಸರು ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಮಂಗ್ಲಿ ಕೂಡ ಆವಾಜ್ ಹಾಕಿ ಇದನ್ನ ಮೊದಲು ತೆಗಿರಿ ವಾಪಸ್ ಅಂತೆಲ್ಲ, ಈ ರೀತಿಯಾಗಿ ಯಾಕೆ ಸ್ಟಾಪ್ ಮಾಡಿ ಅಂತೆಲ್ಲ ಗಲಾಟೆ ಮಾಡಿರುವಂತದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు ಅಂದ್ರೆ ಅವರೇನು ಬಹಳ ತೇಲಾಡ್ತಾ ಇದ್ರು, ಮತ್ತಲ್ಲಿದ್ರು, ಈ ರೀತಿಯಾದಂಥದಕ್ಕೇನು ದೃಶ್ಯ ಮತ್ತೊಂದು ಇಲ್ಲ. ಹಾಗಂತ ಅಲ್ಲಿದ್ದ ಜನರ ಬಳಿ ಏನಾದರೂ ಬಹಳ ಏನೋ ಡ್ರಗ್ಸ್ ಸಿಕ್ಕಿರೋದು ಮತ್ತೊಂದು ಅದು ಕೂಡ ಮೇಲ್ನೋಟಕ್ಕೇನು ಗೊತ್ತಾಗಿಲ್ಲ. ಬಟ್ ವಿದೇಶಿ ಮದ್ಯ ಅನ್ನುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಈಗ ನೀವು ಎಲ್ಲೇ ಪಾರ್ಟಿ ಮತ್ತೊಂದು ಮಾಡ್ತಾ ಹೋದ್ರು ಕೂಡ ಬಾಟಲ್ಸ್ಗಳಿಗೆಲ್ಲ ಯಾರೋ ಮಿಲಿಟರಿ ಎಣ್ಣೆ ಮತ್ತೊಂದು ಈ ರೀತಿಯಾದಂಥದ್ದು ಏನೇನೋ ತಂದಿರ್ತಾರೆ. ಅದನ್ನೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಅಬಕಾರಿ ಕೇಸ್ಗಳಾಗುತ್ತವೆ. ಇದು ಕೂಡ ಹಾಗಾಗ್ತಾ ಇದೆ ಅಂತ ಕಾಣಿಸುತ್ತೆ ಮಂಗ್ಲಿ ವಿಚಾರದಲ್ಲಿ. ಆಮೇಲೆ ಅಲ್ಲೇನಾದರೂ ಭಾಳ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇತ್ತಾ ಗೊತ್ತಿಲ್ಲ, ಅದಿನ್ನೂ ಬಯಲಾಗಬೇಕಾಗಿರುವಂಥದ್ದು ಸಂಗತಿ. ಆದರೆ ತಮ್ಮ ಆಪ್ತರಿಗೆಲ್ಲ ಅವರು ಪಾರ್ಟಿ ಕೊಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂಗೆ ಏಕಾಏಕಿ ಬಂದು ರೈಡ್ ಮಾಡಿರೋದು ಇದೆಲ್ಲ ಸರಿನಾ ಅನ್ನುವಂಥದ್ದು ಪ್ರಶ್ನೆ. ಭಾಳ ಮಂದಿ ವಯಸ್ಸಾದಂಥವ್ರು ಕೂಡ ಅಲ್ಲಿದ್ರು, ಮಹಿಳೆಯರು ಕೂಡ ಇದ್ರು. ಏನು ಅವ್ರನ್ನೆಲ್ಲ ಡ್ರಗ್ಸ್ ಪಾರ್ಟಿಯಲ್ಲಿ ಬಳಸ್ಕೊಳ್ತಾ ಇದ್ರ ಅನ್ನುವಂಥದ್ದನ್ನು ಕೂಡ ಅಲ್ಲಿರೋರು ಪ್ರಶ್ನೆ ಮಾಡಿದ್ದಾರೆ. నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు చేయను నా డ్యూటీకి అడ్డం తెలకండి నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు నా డ్యూటీకి అడ్డం తెలకండి మీరు నా ಡ್ಯೂಟಿ ಎಟ್లా ವస్తారు మీరు నా ಡ್ಯೂಟಿಗೆ ಅಡ್డం తెలకండి. ಮಂಗಳ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಗಳ, ಈ ರೈಡ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಮಂಗಳ ಅಂತ ಅಂದ್ರೆ, ನಾವು ನೋಡ್ತಾ ಇದ್ವಿ ಕೆಲ ಮಹಿಳೆಯರು ವಯಸ್ಸಾದಂಥವ್ರು ಅವ್ರುಗಳೆಲ್ಲ ಇದ್ರು. ಹಾಗಾಗಿ ಇದೇನು ಭಾಳ ಡ್ರಗ್ಸ್ ಪಾರ್ಟಿ ಮಾಡ್ತಾ ಇದ್ರು, ಬೇರೆ ರೀತಿಯಾದ ಚಟುವಟಿಕೆ ಆಗ್ತಾ ಇತ್ತು ಅನ್ನುವಂಥ ರೀತಿಯಾಗಿ ಇದನ್ನು ಪರಿಗಣಿಸಕ್ಕೆ ಆಗುತ್ತಾ? ಏನು ಇವ್ರಿಗೆ ಸಿಕ್ಕಿದೆ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಮಂಗಳ? ಮಾಲ್ತೇಶ್, ಟಾಲಿವುಡ್ನಲ್ಲಿ ಈ ಥರ ಸೆಲೆಬ್ರಿಟಿಗಳು ಡ್ರಗ್ಸ್ ಪಾರ್ಟಿಯನ್ನು ಮಾಡಿ ಸಿಕ್ಕಿ ಬೀಳೋದು ಕಾಮನ್ ಆಗೋಗ್ಬಿಟ್ಟಿದೆ. ಅಂದರೆ ಇತ್ತೀಚೆಗಷ್ಟೇ 1 ವರ್ಷದ ಹಿಂದೆ ನಟಿ ಹೇಮಾ ಅವರು ಬೆಂಗಳೂರಿನಲ್ಲೇ ರೇವ್ ಪಾರ್ಟಿಯನ್ನು ಮಾಡಿ ಡ್ರಗ್ಸ್ ಸೇವನೆ ಮಾಡಿ ಸಿಕ್ಕಿ ಬಿದ್ದಿದ್ರು. ಅದಾದ ನಂತರ ಈಗ ಮಂಗ್ಲಿ ಅವರು ಬರ್ತ್ಡೇ ಪಾರ್ಟಿಯನ್ನು ನಿನ್ನೆ ಮಧ್ಯರಾತ್ರಿ ತ್ರಿಪುರಾ ರೆಸಾರ್ಟ್ನಲ್ಲಿ ಕೊಡ್ತಾರೆ. ಅಂದರೆ ತ್ರಿಪುರಾ ರೆಸಾರ್ಟ್ ಅಂದರೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಯಲ್ಲಪಲ್ಲಿಯಲ್ಲಿರುವ ತ್ರಿಪುರಾ ರೆಸಾರ್ಟ್ ಆಗಿರುತ್ತೆ. ಸೊ ಏಕಾಏಕಿ ಅಂದರೆ ಅವರ ಫ್ಯಾಮಿಲಿ, ಇಡೀ ಕುಟುಂಬ 48 ಮೆಂಬರ್ಸಿಂದ ಒಂದು 50 ಮೆಂಬರ್ಸ್ವರೆಗೂ ಅವ್ರ ಫ್ಯಾಮಿಲಿಯವರು ಇರ್ತಾರೆ. ಜೊತೆಗೆ ಟಾಲಿವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು
ಜನರನ್ನ ಗುಂಪು ಮಾಡಿಕೊಂಡು ತುಂಬ ಜೋರಾಗಿ ಮಂಗ್ಲಿ ಅವರು ಪಾರ್ಟಿಯನ್ನು ಮಾಡ್ತಿರ್ತಾರೆ. ಅಂದರೆ ಮಂಗ್ಲಿ ಅವರು ಈಗ ತುಂಬಾ ಬೂಮಲ್ಲಿದ್ದಾರೆ, ತುಂಬಾ ಸಿಕ್ಕಾಪಟ್ಟೆ ಅವರಿಗೆ ಒಂದು ಬೇಡಿಕೆ ಕ್ರಿಯೇಟ್ ಆಗಿರುವಂಥದ್ದು. ಸೊ ಹೀಗಾಗಿ ಈ ಸರಿ ಬರ್ತ್ಡೇ ಪಾರ್ಟಿಯನ್ನು ಅವರು ತ್ರಿಪುರಾ ರೆಸಾರ್ಟ್ನಲ್ಲಿ ತುಂಬಾ ಜೋರಾಗಿ ಮಾಡ್ಕೊಂಡಿರುವಂಥದ್ದು. ಸೊ ಈಗ ಏನಾಗಿದೆ ಅಂತಂದರೆ ತುಂಬ ಆ ಒಂದು ಪಾರ್ಟಿಯಲ್ಲಿ ತುಂಬ ಗದ್ದಲ ಇರೋದನ್ನು ನೋಡಿ ಪೊಲೀಸರು ಏಕಾಏಕಿ, ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಬಂದಿರುತ್ತೆ ಈ ಥರ ಏನೋ ಒಂದು ರೀತಿ ಗಾಂಜಾ ಸೇವನೆ ಅದರ್ವೈಸ್ ಡ್ರಗ್ಸ್ ಸೇವನೆ ಇರೋವಂಥ ಪಾರ್ಟಿ ನಡೀತಿದೆ ಇಲ್ಲಿ ಅಂತ ಅಂದಾಗ ಮಿಡ್ ನೈಟ್ ಅವರು ತ್ರಿಪುರಾ ರೆಸಾರ್ಟ್ನಲ್ಲಿ ಪೊಲೀಸರು ಏಕಾಏಕಿ ದಾಳಿ ಮಾಡಿದಾಗ ಅಲ್ಲಿ ಕಂಡು ಬಂದಿರೋದೇನು ಅಂತಂದರೆ ಅಲ್ಲಿ ಏನು ವಿದೇಶಿ ಮದ್ಯವನ್ನು ಸೇವನೆ ಮಾಡ್ತಿದ್ರು, ಜೊತೆಗೆ ಗಾಂಜಾವನ್ನು ಸೇವನೆ ಮಾಡಿ ಅಲ್ಲಿ ಪಾರ್ಟಿಯನ್ನು ಮಾಡ್ಕೊಳ್ತಿದ್ರು ಅನ್ನೋದು ಕಂಡು ಬಂದಿರುತ್ತೆ. ಅಂದರೆ ಇತ್ತೀಚೆಗೆ ಅಂದರೆ ಬೆಂಗಳೂರಿನಲ್ಲೂ ಕೂಡ ರೇವ್ ಪಾರ್ಟಿ ಮಾಡಿದಾಗ ನಾವು ಸಾಕಷ್ಟು ಜನ ಮಹಿಳೆಯರು ಅಲ್ಲಿರೋದನ್ನ ತುಂಬ ಜನನ ನೋಡಿದ್ವಿ. ಸೊ ಅದೇ ರೀತಿ ಕೂಡ ಇಲ್ಲೂ ಆಗಿರುವಂಥದ್ದು. ಸಾಕಷ್ಟು ಜನ ಅಲ್ಲಿ ಇದ್ರು, ಮಹಿಳೆಯರು, ವಯಸ್ಸಾಗಿರುವಂಥವ್ರು, ಅಂದರೆ ಮಂಗ್ಲಿ ಫ್ಯಾಮಿಲಿಯಿಂದ ತುಂಬ ಜನನ ಅಲ್ಲಿ ಬಂದಿದ್ರು. ಸೊ ಹೀಗಾಗಿ ಪೊಲೀಸರು ಅಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಗಾಂಜಾ ಸೇವನೆ ಕಂಡು ಬಂದಿರೋದು, ಜೊತೆಗೆ ಏನು ವಿದೇಶಿ ಮದ್ಯವನ್ನು ಅಲ್ಲಿ ಸೇವಿಸ್ತಿರೋದು ಕೂಡ ಕಂಡು ಬಂದಿರುವಂಥದ್ದು. ಹೀಗಾಗಿ ಏನು ಯಲ್ಲಪಲ್ಲಿಯ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಸದ್ಯಕ್ಕೆ ವಿಚಾರಣೆ ನಡೀತಿದೆ ಅಲ್ಲಿ. ತದನಂತರ ಅಲ್ಲಿರೋರನ್ನ ಕೆಲವರನ್ನ ಮೆಡಿಕಲ್ ಟೆಸ್ಟ್ಗೆ ತಪಾಸಣೆಗೆ ಒಳಪಡಿಸಿದಾಗ ಅವರಲ್ಲಿ ಮಾದಕ ದ್ರವ್ಯ ವಸ್ತುಗಳನ್ನು ಸೇವಿಸಿರೋದು ಕಂಡು ಬಂದಿರುವಂಥದ್ದು. ಸದ್ಯಕ್ಕೆ ಏನು ಮಂಗ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆ ನಡೀತಿದೆ. ಸೊ ಈಗ ಮಾಧ್ಯಮದವರು ಕೂಡ ಮಂಗ್ಲಿ ಅವ್ರನ್ನ ತೋರಿಸ್ತಿದ್ದಾಗ ಅವರು ಗರಂ ಆಗಿರುವಂಥದ್ದು. ಅಫ್ಕೋರ್ಸ್ ಈ ಹಿಂದೆ ನಟಿ ಹೇಮಾ ಅವರು ಕೂಡ ಇದೇ ರೀತಿ ಮಾಧ್ಯಮಗಳ ಮೇಲೆ ಎಗರಾಡಿದ್ರು, ಅಂದರೆ ಯಾಕೆ ಈ ಥರ ತೆಗಿತಿರೋದು, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ. ಅದೇ ರೀತಿ ಈಗ ಮಂಗ್ಲಿ ಅವರು ಕೂಡ ವರ್ತಿಸ್ತಿರುವಂಥದ್ದು. ಸೊ ಟಾಲಿವುಡ್ನಲ್ಲಿ ಈ ಥರ ಪಾರ್ಟಿಗಳನ್ನ ಮಾಡಿದಾಗ ಈ ಥರ ಡ್ರಗ್ಸ್ ಸೇವನೆ ಅದೊಂದು ರೀತಿ ಕಾಮನ್ ಆಗೋಗ್ಬಿಟ್ಟಿದೆ. ಆದರೆ ಈಗ ಇದು ಬೆಳಕಿಗೆ ಬಂದಿರುವಂಥದ್ದು. ಸದ್ಯಕ್ಕೆ ವಿಚಾರಣೆ ನಡೀತಿರೋದ್ರಿಂದ ಮುಂದೆ ಏನಾಗುತ್ತೆ, ಮಂಗ್ಲಿ ಅವರು ಕೂಡ ಡ್ರಗ್ಸ್ ಸೇವನೆ ಮಾಡಿದ್ರೆ ಅವ್ರನ್ನ ಏನಾದರೂ ಮೆಡಿಕಲ್ ತಪಾಸಣೆಗೆ ಒಳಪಡಿಸ್ತಾರ. ಅದರ್ವೈಸ್ ಮಂಗ್ಲಿ ತಂಗಿ ಸೇರಿದಂತೆ ಅವರು ಕೂಡ ಫೇಮಸ್ಸು ಗಾಯಕಿಯಾಗಿ. ಸೊ ಅವ್ರ ಜೊತೆಗೆ ಇನ್ಯಾರಾದರೂ ಗಾಯಕರು ಇದ್ರಾ, ಯಾರಾದರೂ ಸೆಲೆಬ್ರಿಟಿಗಳು ಕೂಡ ಟಾಲಿವುಡ್ನಿಂದ ಅಲ್ಲಿ ಪಾರ್ಟಿನಲ್ಲಿ ಏನು ಭಾಗಿ ಆಗಿದ್ರಾ ಅನ್ನೋದು ಸದ್ಯಕ್ಕೆ ಇನ್ನೂ ತಿಳಿಬೇಕಾಗಿದೆ ಮಾಲ್ತೇಶ್. ಸದ್ಯಕ್ಕೆ ಮಂಗ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು, ಜೊತೆಗೆ ಮೆಡಿಕಲ್ ತಪಾಸಣೆ ಅದು ಎಲ್ಲ ನಡೀತಿರುವಂಥದ್ದು. ಸದ್ಯಕ್ಕೆ ಅಂದರೆ ಮಾದಕ ದ್ರವ್ಯ ಸೇವಿಸ್ತಿದ್ದಾರೆ ಅದರಲ್ಲಿ ಕೆಲವರು ಅಂತ ಕೇಳಿ ಬಂದಿದೆ. ಸೊ ಇನ್ನು ನೋಡಬೇಕು ಯಾವ ಥರ ಈ ಒಂದು ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮಾಲ್ತೇಶ್. ಥ್ಯಾಂಕ್ ಯು ಮಂಗಳ. ಮಂಗ್ಲಿ ಕನ್ನಡದಲ್ಲೂ ಕೂಡ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಆಮೇಲೆ ಕನ್ನಡಿಗರು ಕೂಡ ಮಂಗ್ಲಿ ಅವ್ರನ್ನ ಬಹಳ ಇಷ್ಟಪಟ್ಟಿದ್ದಾರೆ, ಅವರು ಹಾಡಿರುವಂಥ ಹಾಡುಗಳು. ಆಮೇಲೆ ಈಗಲೂ ಕೂಡ ಭಾಳ ಬೂಮಲ್ಲಿದ್ದಾರೆ ಅವರು. ತೆಲುಗು ಸೇರಿದ ಹಾಗೆ ಸೌತ್ ಇಂಡಿಯಾದ ಭಾಳಷ್ಟು ಭಾಷೆಗಳಲ್ಲಿ ಅವರು ಭಾಳಷ್ಟು ಹಾಡುಗಳನ್ನು ಹಾಡ್ತಾ ಇದ್ದಾರೆ. ವಿಷಯ ಹೀಗಿರೋ ಸಂದರ್ಭದಲ್ಲಿ ಅವರು ತಮ್ಮ ಫ್ಯಾಮಿಲಿಗೆ ಕೊಟ್ಟಿದ್ದಂಥ ಪಾರ್ಟಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲಿ ಕೆಲವು ಫ್ರೆಂಡ್ಸ್ಗಳು ಕೂಡ ಬಂದಿದ್ರಂತೆ. ಬಹುಶಃ ಆ ಸಂದರ್ಭದಲ್ಲಿ DJ ಸೌಂಡೋ ಮತ್ತೊಂದೋ ಈ ರೀತಿಯಾಗಿ ಯಾರೋ ಅಕ್ಕಪಕ್ಕದವ್ರು ಗಲಾಟೆ ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ನುಗ್ಗಿದಾರೋ ಅಥವಾ ಈಗ ಆಲ್ರೆಡಿ ತೆಲಂಗಾಣದಲ್ಲಿ ನಾವು ನೋಡ್ತಾ ಇದೀವಲ್ಲ, ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ರೇಡ್ ಆಗ್ತಾ ಇರೋದು, ಈ ಥರದ್ದೆಲ್ಲ ಭಾಳ ಆಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದರೆ ಅಲ್ಲಿನ ಮಾಜಿ ಮುಖ್ಯಮಂತ್ರಿಗಳು ಚಂದ್ರಶೇಖರ್ ರಾವ್ ಪುತ್ರನೇ ಡ್ರಗ್ಗಿಸ್ಟ್ ಅಂತ ಹೇಳ್ಕೊಂಡು ಅಲ್ಲಿನ ಸಚಿವರುಗಳೆಲ್ಲ ಹೇಳ್ಕೊಂಡು ಓಡಾಡೋದು, ಈ ಥರದ್ದು ಭಾಳ ನಡೀತಾ ಇದೆ ತೆಲಂಗಾಣದಲ್ಲಿ. ಅದರ ಮುಂದುವರೆದ ಭಾಗನೋ ಇದು ಮತ್ತೊಂದೋ ಗೊತ್ತಿಲ್ಲ. ಆದರೆ ರೇಡ್ ಅಂತೂ ಆಗಿದೆ. ವಿದೇಶಿ ಮದ್ಯದ ಬಾಟ್ಲು ಅಂತೇಳಿ ಹಲವು ಬಾಟ್ಲುಗಳನ್ನು ವಶಕ್ಕಂತೂ ಪಡೆದಿದ್ದಾರೆ. ಎಸ್, ಇನ್ನು ಮಂಗ್ಲಿ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇದೆ. ಖ್ಯಾತ ಗಾಯಕಿ ಮಂಗ್ಲಿ ಗಾಂಜಾ ಮತ್ತಿನಲ್ಲಿ ತೇಲಾಡಿದ್ರ ಅನ್ನುವಂಥದ್ದು. ಒಂದು ಬರ್ತ್ಡೇ ಪಾರ್ಟಿ, ಆ ಬರ್ತ್ಡೇ ಪಾರ್ಟಿಗೂ ಕೂಡ ಪರ್ಮಿಷನ್ ಇರಲಿಲ್ಲ, ಯಾವುದೇ ಬರ್ತ್ಡೇ ಪಾರ್ಟಿ, ಅಲ್ಲಿ ಗಾಂಜಾ ಮತ್ತಿನಲ್ಲಿ ತೇಲಾಡಿದಾರ. ಗಾಂಜಾ ಬಳಕೆಯಾಗಿದೆ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ. ಈ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ ನಲ್ಲಿ ನಡೆದಂತಹ ಬರ್ತ್ಡೇ ಪಾರ್ಟಿ ಇದು. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾ ತಾಲೂಕಿನಲ್ಲಿರುವಂತಹ ಇರ್ಲಪಲ್ಲಿಯಲ್ಲಿ ನಿನ್ನೆ ರಾತ್ರಿ ಭರ್ಜರಿ ಬರ್ಡೇ ಪಾರ್ಟಿ ಆಗಿದೆ. ಆ ಪಾರ್ಟಿ ಕೊಟ್ಟಿದ್ದು ಗಾಯಕಿ ಮಂಗ್ಲಿ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡ್ತಾರೆ ಪೊಲೀಸರು. ಅಲ್ಲಿ ಗಾಂಜಾ, ವಿದೇಶಿ ಮದ್ಯ ಇದೆಲ್ಲವೂ ಲಭ್ಯ ಆಗಿದೆ. ಅದನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಾಗಿದ್ರೆ ಗಾಂಜಾ ಮತ್ತಿನಲ್ಲಿ ಗಾಯಕಿ ಮಂಗ್ಲಿ ತೇಲಾಡಿದಾರ? ಇದು ಈಗ ಬಹಳ ದೊಡ್ಡ ಸುದ್ದಿ ಸದ್ದು ಮಾಡ್ತಾ ಇದೆ. ಗಾಂಜಾ ಮತ್ತಿನಲ್ಲಿ ಗಾಯಕಿ ಮಂಗ್ಲಿ ಇದ್ರು, ಜೊತೆಗೆ ಆ ಸಂದರ್ಭದಲ್ಲಿ ಅವರು ಬಹಳ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ತಾವು ದೃಶ್ಯಗಳನ್ನು ಕೂಡ ನೋಡಬಹುದು. నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు? చేయను. నా డ్యూటీకి అడ్డం తెలకండి మీరు. నా డ్యూటీకి అడ్డం తెలకండి మీరు. చేయను. నా డ్యూటీకి అడ్డం తెలకండి మీరు. నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు? నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు? నా డ్యూటీకి అడ్డం తెలకండి మీరు. నా డ్యూటీకి అడ్డం తెలకండి మీరు నా డ్యూటీ ఎట్లా వస్తారు మీరు? చేయను. నా డ్యూటీకి అడ్డం తెలకండి మీరు.
నా డ్యూటీకి అడ్డం తగలకండి మీరు. చేయను. నా డ్యూటీకి అడ్డం తగలకండి మీరు. నా డ్యూటీకి అడ్డం తగలకండి మీరు. ಸೊ ಹಾಗೆ ಇಲ್ಲಿದ್ದಂತಹ ಕೆಲವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಯಿತು. ಆ ಸಂದರ್ಭದಲ್ಲಿ ಅವರು ಗಾಂಜಾ ಸೇವಿಸಿದ್ದಾರೆ, ಡ್ರಗ್ಸ್ ತಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪಾಸಿಟಿವ್ ಬಂದಿದೆ ರಿಪೋರ್ಟ್. ಸೊ 48 ಜನರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ರು. ಅದರಲ್ಲಿ 8 ಮಂದಿ ಪಾಸಿಟಿವ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಿರುವಂತಹ ಒಂದು ಅಪ್ಡೇಟ್ಸ್. ಈಗಷ್ಟೇ ಒಂದು ವಿಡಿಯೋ ಕೂಡ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮಂಗ್ಲಿ ನಿನ್ನೆ ಬರ್ಡೇ ಪಾರ್ಟಿಯನ್ನು ಏನು ಆಯೋಜಿಸಿದ್ರು, ಇಲ್ಲಿ ಯಥೇಚ್ಛವಾಗಿ ಡ್ರಗ್ಸ್, ಗಾಂಜಾ, ವಿದೇಶಿ ಮದ್ಯ ಸರಬರಾಜು ಮಾಡಿದ್ದಾರೆ ಅನ್ನುವಂಥದ್ದು ಇವ್ರ ಮೇಲಿದ್ದಂಥ ಆರೋಪ. ಸೊ ಹಾಗಾಗಿ ಅಲ್ಲಿಗೆ ಪೊಲೀಸರು ಹೋಗಿ ರೇಡ್ ಮಾಡಿದಾಗ ಸಹಜ ಒಂದು ಪ್ರೊಸೀಜರ್, ಪೊಲೀಸರು ಎಲ್ಲೇ ರೇಡ್ ಮಾಡಿದಾಗ ಅದನ್ನು ವಿಡಿಯೋಗ್ರಾಫ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದು ವಿಡಿಯೋಗ್ರಾಫ್ ಮಾಡುವಂಥದ್ದು ಕಡ್ಡಾಯ. ಸೊ ಹಾಗಾಗಿ ಅಲ್ಲಿ ಪೊಲೀಸ್ ಅದನ್ನು ವಿಡಿಯೋಗ್ರಾಫ್ ಮಾಡ್ತಾ ಇದ್ರು. ಆಗ ಮಂಗ್ಲಿ ಮಧ್ಯ ಬಂದು ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ರೆ, ಮೊದಲು ವಿಡಿಯೋ ಸ್ಟಾಪ್ ಮಾಡು ಅನ್ನುವಂಥದ್ರ ಬಗ್ಗೆ ಆವಾಜ್ ಹಾಕಿರುವಂಥ ಒಂದು ವಿಡಿಯೋ ಇದು.